ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ATM ನಲ್ಲಿ ಕ್ಯಾಶ್ ಅನ್ನೋದು ಯಾವ ತರ ವಿತ್ಡ್ರಾಲ್ ಮಾಡೋದು. ಓಕೆನಾ, ತುಂಬಾ ಜನಕ್ಕೆ ATM ಅಲ್ಲಿ ಕ್ಯಾಶ್ ಯಾವ ತರ ವಿತ್ಡ್ರಾಲ್ ಮಾಡೋದು ಅನ್ನೋದು ಬರೋದೇ ಇಲ್ಲ. ಓಕೆನಾ, ದೊಡ್ಡದಾಗಿ ಹೋಗ್ಬಿಟ್ಟು ATM ಕಾರ್ಡ್ ಹೋಗ್ತಾರೆ. ಸೊ ನನಗೂ ಕೂಡ ವಿತ್ಡ್ರಾಲ್ ಮಾಡಕ್ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಕಾರ್ಡ್ ಹಾಕ್ತಾರೆ, ಅಲ್ಲಿ ಏನೇನೋ ಆಗೋಗ್ಬಿಡುತ್ತೆ. ಓಕೆನಾ, ಕಡೆಗೆ ಅವ್ರು ಕ್ಯಾಶ್ ವಿತ್ಡ್ರಾಲ್ ಮಾಡ್ಕೊಳಕ್ಕೆ ಬರಲ್ಲ. ಓಕೆನಾ, ಅಲ್ಲಿ ಯಾರಾದ್ರೂ ಇದ್ರೆ ಅಣ್ಣ ನಮ್ಗೆ ಈ ತರ ಕ್ಯಾಶ್ ಬೇಕು, ಒಂದು 5,000 20,000 ಈ ತರ ಕ್ಯಾಶ್ ಬೇಕು, ವಿತ್ಡ್ರಾಲ್ ಮಾಡ್ಕೊಟ್ಬಿಡೋಣ ಅಂತ ಅವ್ರಿಗೆ ನೀನು ಕೇಳ್ತೀಯ. ಅವ್ರು ಏನ್ ಮಾಡ್ತಾರೆ, ವಿತ್ಡ್ರಾಲ್ ಮಾಡ್ಕೊಡ್ತಾರೆ. ಓಕೆನಾ, ಸೊ ನಿನ್ಗೂ ಕೂಡ ಬರಲ್ಲ ಅಂತಂದ್ರೆ ATM ಅಲ್ಲಿ ಕ್ಯಾಶ್ ಯಾವ ತರ ವಿತ್ಡ್ರಾಲ್ ಮಾಡ್ಕೊಳ್ಳೋಕೆ ಬರಲ್ಲ ಅಂತಂದ್ರೆ ಗೈಸ್ ಗೊತ್ತೀನಿ ಈ ಒಂದು ವಿಡಿಯೋದಲ್ಲಿ ಮಿಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡ್ಬಿಡಿ ಯಾವ ತರ ವಿತ್ಡ್ರಾಲ್ ಮಾಡೋದಂತ ಫುಲ್ ಸ್ಟೆಪ್ಸ್ ಗಳನ್ನು ತಿಳಿಸ್ಕೊಡ್ತೀನಿ ಗೈಸ್. ಅಂಡ್ ಚಾನಲ್ ಏನಾದ್ರೂ ಮೊದಲನೇ ಸಲ ಬಂದಿದ್ದು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಡೈರೆಕ್ಟ್ ಆಗಿ ATM ಒಳಗಡೆ ಹೋಗ್ಬಿಡೋಣ ಅಂಡ್ ಎಲ್ಲಾನು ತಿಳ್ಕೊಂಡ್ಬಿಡೋಣ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ATM ಒಳಗಡೆ ಬಂದು ಬಿಟ್ಟಿದ್ದೀನಿ ಗೈಸ್. ನೋಡ್ತಾ ಇದ್ರೆ ಫೈನಲ್ ಆಗಿ ನಾನು ATM ಅಲ್ಲಿ ಬಂದು ಬಿಟ್ಟಿದ್ದೀನಿ. ಸೊ ನೀವು ಕೂಡ ಇದೇ ಥರನೇ ಬರಬೇಕಾಗುತ್ತೆ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಈ ಒಂದು ಜಾಗದಲ್ಲಿ ಕಾರ್ಡ್ ಈ ಥರ ಇರುತ್ತೆ ನಿಮಗೆ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪಾರ್ಟ್ ಏನಿದೆ ಅಲ್ವಾ, ಒಂಥರ ಗೋಲ್ಡ್ ಕಲರ್ ಇದೆ ಅಲ್ವಾ, ಅದನ್ನು ಹಿಂಗೆ ಇಟ್ಕೋಬೇಕಾಗುತ್ತೆ. ಸೊ ಹಿಂಗೆ ಇಟ್ಕೊಂಡು ನಾವು ಇದ್ರ ಒಳಗಡೆ ನಾವು ಈ ಥರ ಹಾಕಬೇಕಾಗುತ್ತೆ ಮಿಷಿನಲ್ಲಿ. ಓಕೆನಾ, ಸೊ ಈ ಥರ ಹಾಕಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ನಿಮಗೆ ಕೆಲವೊಂದು ಆಪ್ಷನ್ಗಳು ನಿಮ್ಮ ಕಣ್ಣು ಮುಂದೆ ಬಂದೇ ಬಿಡ್ತಾವೆ. ಓಕೆನಾ, ಫಸ್ಟ್ ಆಫ್ ಆಲ್ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಹಿಂದಿನ ಕನ್ನಡನ ಇಂಗ್ಲೀಷಾ, ಫಸ್ಟ್ ಆಫ್ ಆಲ್ ನಾವು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ, ಸೊ ಅದಾಗಿದ ನಂತರ ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಓಕೆನಾ, ಸೊ ಬ್ಯಾಲೆನ್ಸ್ ಎಂಕ್ವೈರಿ ಕೂಡ ಮಾಡ್ಕೋಬೋದು ಆ್ಯಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ತೆಗಿಬೋದು. ಅದೇ ಕ್ಯಾಶ್ ವಿತ್ಡ್ರಾಲ್ ಇಲ್ಲಿದೆ. ನಾವು ಕ್ಯಾಶ್ ವಿತ್ಡ್ರಾಲ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೋಣ. ಓಕೆನಾ, ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಕಂಪ್ಲೀಟಾಗಿ ನಿಮಗೆ ಸೇವಿಂಗ್ಸ್ ಅಂತ ಬರುತ್ತೆ. ಸಿಂಪಲ್ ಆಗಿ ಸೇವಿಂಗ್ಸ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮಗೆ ರಿಸಿಪ್ಟ್ ಬರುತ್ತೆ. ಓಕೆನಾ, ರಿಸಿಪ್ಟ್ ಬೇಕಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡೋದು, ನೋ ಅಂದರೆ ಬೇಡ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋದು. ಬಟ್ ಪ್ರೆಸೆಂಟ್ ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾಗಿದ ನಂತರ ನೋಡ್ತಾ ಇದ್ರೆ ಪ್ಲೀಸ್ ಎಂಟರ್ ದ ಅಮೌಂಟ್. ಓಕೆನಾ, ನೀವು ಎಷ್ಟು ಅಮೌಂಟ್ ವಿತ್ಡ್ರಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸಿಂಪಲ್ ಆಗಿ ನಾನು 2,000 ಮಾಡ್ಬೇಕು ಅನ್ಕೊಂಡಿದ್ದೀನಿ. 2,000 ನಾನು ಹಾಕ್ಕೊಂಡಿದ್ದೀನಿ ಅಮೌಂಟು ಆ್ಯಂಡ್ ಪ್ರೊಸೀಡ್. ಓಕೆನಾ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪಿನ್ ನಂಬರ್ ಕೇಳ್ತಿದ್ದೆ. ಓಕೆನಾ, ಪ್ಲೀಸ್ ಎಂಟರ್ ಯುವರ್ ಪಿನ್. ಓಕೆನಾ, ನಮ್ಮೊಂದು ಪಿನ್ ನಂಬರ್ ಸೆಟ್ ಮಾಡ್ಕೊಂಡಿದ್ದು 8 ಸೊ ಆ ಒಂದು ಪಿನ್ ನಂಬರ್ ನಾನು ಎಂಟರ್ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ನಮ್ಗೆ ತೋರಿಸಲ್ಲ. ಓಕೆ, ನಾನು ತೋರಿಸಿದ್ರೆ ತಿರ್ಗಿ ನೀವು ಬಂದು ಎತ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಪಿನ್ ನಂಬರ್ ಎಂಟರ್ ಮಾಡ್ಕೊಂಡ್ಬಿಟ್ಟಿದ್ವಿ. ಪ್ರೆಸ್ ಹೇರ್ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ಹೊತ್ತು ನೀವು ಇಲ್ಲಿ ಕಾಯಿರಿ. ನೋಡ್ತಾ ಇದ್ದೀರಾ ಮಿಷಿನ್ ದುಡ್ಡು ಎಣಿಸ್ತಿದೆ, 2,000 ದುಡ್ಡು ಎಣಿಸ್ತಿದೆ. ಇವಾಗ ಏನು ಮಾಡಬೇಕು ಗೊತ್ತಾ, ಸಿಂಪಲ್ ಆಗಿ ಅದ್ರ ಮೇಲೆ ಆರಾಮಾಗಿ ನಿಮ್ಮೊಂದು ದುಡ್ಡು ಅನ್ನೋದು ಇಲ್ಲಿ ಪಟ್ ಅಂತ ಎಳ್ಕೊಂಬಿಡಿ. ಓಕೆನಾ, ಅದು ಕೊಟ್ಬಿಡ್ತಾರೆ, ನೀವು ಎಳ್ಕೊಂಬಿಡ್ಬೇಕು ಅಷ್ಟೇ. ಬಂದುಬಿಡ್ತು ನೋಡಿ 2,000 ರೂಪಾಯಿ ದುಡ್ಡು. ಓಕೆನಾ, ಇದು ರಿಸಿಪ್ಟ್ ಆವಾಗ ಹೇಳಿದ್ನಲ್ಲ, ಈ ಒಂದು ರಿಸಿಪ್ಟಲ್ಲಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೂಡ ನೀವು ಚೆಕ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಈ ಒಂದು ರಿಸಿಪ್ಟಲ್ಲಿ. ಸೊ ಫೈನಲಿ ಅಂತೂ ನಮ್ಮೊಂದು 2,000 ರೂಪಾಯಿ ದುಡ್ಡು ಅನ್ನೋದು ಕಂಪ್ಲೀಟಾಗಿ ಬಂದುಬಿಟ್ಟಿದೆ. ಸೊ ಈ ಥರ ಬಂದಿದ್ದಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಈ ಥರ ಗ್ರೀನ್ ಟಿಕ್ ಬರುತ್ತೆ. ನೋಡ್ತಾ ಇದ್ರೆ ಇವಾಗ ಕಾರ್ಡ್ ಎತ್ಕೊಂಡ್ಬಿಡುವಪ್ಪ ಅಂತ ಹೇಳುತ್ತಿದ್ದು. ಓಕೆನಾ, ಕಾರ್ಡ್ ಎತ್ಕೊಂಡ್ಬಿಟ್ಟಿದ್ವಿ. ಆದರೆ ಇವಾಗ ಏನು ಮಾಡಬೇಕು ಗೊತ್ತಾ, ನೀವೇನಾದರೂ ಬ್ಯಾಲೆನ್ಸ್ ಎಂಕ್ವೈರಿ ಮಾಡ್ಬೇಕು ಅಂದ್ಕೊಂಡಿದ್ರೆ, ಅಂದರೆ ನೀವು ಇವಾಗ ವಿತ್ಡ್ರಾಲ್ ಮಾಡಿಬಿಟ್ಟಿದ್ರೆ. ಓಕೆನಾ, ದುಡ್ಡು ಅನ್ನೋದು ATM ಕಾರ್ಡಿಂದ ಎಳ್ಕೊಂಡ್ಬಿಟ್ಟಿದ್ರೆ. ಎಳ್ಕೊಂಡಿದ ನಂತರ ನಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಓಕೆನಾ, ಅದನ್ನು ಕೂಡ ಏನಾದರೂ ಚೆಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲಾಗಿ ಇವಾಗ ಏನು ಮಾಡಬೇಕು ಗೊತ್ತಾ, ಸಿಂಪಲಾಗಿ ಕ್ಲಿಯರ್ ಮಾಡಿಬಿಡಿ ಅಂತ ಕ್ಯಾನ್ಸಲ್ ಮಾಡಿಬಿಡಿ. ಓಕೆನಾ, ಇಲ್ಲಿರುತ್ತೆ. ಆ್ಯಂಡ್ ಸೇಮ್ ATM ಕಾರ್ಡ್ ಆವಾಗ ನಾವು ಯಾವ ಥರ ಹಾಕಿದ್ರಿ ಸೇಮ್ ಅದೇ ಥರನೇ ಮತ್ತೆ ಇದೇ ಥರನೇ ಈ ಥರ ಹಾಕಬೇಕಾಗುತ್ತೆ ಅಷ್ಟೇ. ಓಕೆನಾ, ಕೆಲವೊಂದು ATMಗಳಲ್ಲಿ ಬೇರೆ ಬೇರೆ ಆಪ್ಷನ್ಗಳು ಬರುತ್ತೆ, ಬಟ್ ವಿತ್ಡ್ರಾಲ್ ಪ್ರಾಸೆಸಿಂಗ್ ಏನಿದೆ ಸೇಮ್ ಸ್ಟೆಪ್ಸ್, ಏನು ಚೇಂಜ್ ಇಲ್ಲ. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಕ್ಯಾಶ್ ವಿತ್ಡ್ರಾಲ್, ಪಿನ್ ಚೇಂಜ್ ಆ್ಯಂಡ್ ಬ್ಯಾಲೆನ್ಸ್ ಎಂಕ್ವೈರಿ. ಓಕೆನಾ, ಮಿನಿ ಸ್ಟೇಟ್ಮೆಂಟ್. ಓಕೆನಾ, ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ತಾರೆ, ಬ್ಯಾಲೆನ್ಸ್ ಎಂಕ್ವೈರಿ ಇದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಸೇವಿಂಗ್ಸ್ ಇದೆ. ಓಕೆನಾ, ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾಗಿನ ರಿಸಿಪ್ಟ್ ಬೇಕಾದರೆ ನಿಮ್ಮೊಂದು ಬ್ಯಾಲೆನ್ಸ್ ರಿಸಿಪ್ಟ್ ಬೇಕಂದ್ರೂ ಕೂಡ ತೊಗೋಬೋದು, ಇಲ್ಲಂತಂದ್ರೆ ನೋ ಕೊಟ್ಬಿಡು ಗೈಸ್. ಓಕೆನಾ, ಪ್ಲೀಸ್ ಎಂಟರ್ ಯುವರ್ ನಂಬರ್. ಓಕೆನಾ, ಇಲ್ಲೇನಪ್ಪ ನಂಬರನ್ನು ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ನಾನು ನಂಬರನ್ನು ಎಂಟರ್ ಮಾಡ್ಕೊತೀನಿ, ನಿಮ್ಗೆ ತೋರಿಸಲ್ಲ ಅದನ್ನು. ಓಕೆನಾ, ನಾನು ನಂಬರ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಪ್ರೆಸ್ ಹೇರ್. ಓಕೆನಾ, ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಓಕೆನಾ, ನೋಡ್ತಾ ಇದ್ದೀವಿ ಯುವರ್ ಟ್ರಾನ್ಸಾಕ್ಷನ್ ಈಸ್ ಅಂಡರ್ ಪ್ರೊಸೀಡ್, ಪ್ಲೀಸ್ ವೆಯ್ಟ್. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಮಗೆ ನಮ್ಮೊಂದು ಬ್ಯಾಲೆನ್ಸ್ ಎಷ್ಟಿದೆ ನೋಡ್ತಾ ಇದ್ರೆ 392 ರೂಪಾಯಿ ಇದೆ. ಓಕೆನಾ, ನಮ್ಮೊಂದು ಬ್ಯಾಲೆನ್ಸು. ಈ ಒಂದು ರಿಸಿಪ್ಟಲ್ಲೂ ಕೂಡ ನೀವು ಚೆಕ್ ಅನ್ನೋದು ಮಾಡ್ಕೋಬೋದು ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್. ಓಕೆನಾ, ಇಲ್ಲಿ ಎತ್ಕೊಂಡ್ಬಿಡೋ ಕಾರ್ಡ್ ಅಂತ ಬಡ್ಕಂತಿದ್ದು. ಸೊ ನಾವು ಕಾರ್ಡನ್ನು ಎಳ್ಕೊಂಬಿಡೋಣ ಅಷ್ಟೇ, ಸ್ಟಾಪ್ ಆಯ್ತದು. ಓಕೆನಾ, ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ನೀವು ATM ಅಲ್ಲಿ ಕ್ಯಾಶ್ ಅನ್ನೋದು ವಿತ್ಡ್ರಾಲ್ ಅನ್ನೋದು ತೊಗೋಬೋದು. ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಗೈಸ್. ಓಕೆನಾ, ಯಾರೆಲ್ಲ ATM ಅಲ್ಲಿ ಕ್ಯಾಶ್ ವಿತ್ಡ್ರಾಲ್ ಮಾಡ್ಕೊಳ್ಳೋಕೆ ಬರಲ್ಲ ನೋಡಿ, ಅವನಿಗೆಲ್ಲ ಒಂದು ವಿಡಿಯೋನ ಶೇರ್ ಮಾಡಿಬಿಡು. ಆ್ಯಂಡ್ ಎಲ್ಲ ATM ಅಲ್ಲೂ ಕೂಡ ಅಷ್ಟೇ ಸೇಮ್ ಸ್ಟೆಪ್ಸೇ ಇರುತ್ತೆ, ಸೇಮ್ ಪ್ರಾಬ್ಲಮ್ಸೇ ಇರುತ್ತೆ. ಓಕೆನಾ, ಮತ್ತೆಲ್ಲನೂ ಕಂಪ್ಲೀಟಾಗಿ ಅರ್ಥ ಆಗೇ ಬಿಡುತ್ತೆ ಅನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡೋದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.